ನಮಸ್ತೆ. ನಾವಿತ್ತು ಗೋಪಾಲ್ ದೇವರಹಳ್ಳಿ ಗ್ರಾಮ ಪಂಚಾಯತ್ ಕೆಲವು ಜನಪ್ರಿಯ ನಾಯಕರಿದ್ದಾರೆ. ಅವರ ಕಿರುಪರಿಚಯ ಮಾಡಿಕೊಳ್ಳೋ ಬನ್ನಿ. ಸರ್ ನಮಸ್ತೆ. ಸರ್ ಮೇಡಮ್, ನಿಮ್ಮ ಹೆಸರು? ತಾವು ಯಾವ ಗ್ರಾಮ ಪಂಚಾಯತಿಗಿದ್ದೀರಾ? ಮೇಡಮ್, ರಾಜಕೀಯ ಪ್ರವೇಶ ಮೊನ್ನೆ ಈ ಸರಿ ಸರ್. ರಾಜಕೀಯ ಉದ್ದೇಶ ಮೇಡಮ್? ಉದ್ದೇಶ ಏನಾದರೂ ಜನ ಸೌಕರ್ಯ ಮಾಡೋದು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಗೋತಣ್ಣ. ಸರ್ ನಿಮ್ಮ ರಾಜಕೀಯ ಪ್ರವೇಶ? ನಮ್ಮ ರಾಜಕೀಯ ಪ್ರವಾಸ ಪರವಾಗಿಲ್ಲ, ಸುಮಾರಾಗಿ ನಡೀತಾ ಐತೆ. ಸರ್ ರಾಜಕೀಯ ಉದ್ದೇಶ? ಉದ್ದೇಶ ಏನಿಲ್ಲ ಸರ್, ಜನಕ್ಕೆ ಬಡವರ್ಗೆ ಅನುಕೂಲ ಮಾಡಬೇಕು ಎಂಬುದೇ ಉದ್ದೇಶ ಅಷ್ಟೇ. ನಮಗೇನಲ್ಲ, ಊರಿನ ಜನಕ್ಕೆ ಗ್ರಾಮಕ್ಕೆ ಮಾಡಬೇಕು ಅಂತ. ಮೇಡಮ್, ಗ್ರಾಮದಾಗ ಏನೇನು ಕೆಲಸ ಕಾರ್ಯ ಮಾಡಿಸಿದ್ದೀರಾ? ಸರ್, ಈ ಸಿಮೆಂಟ್ ರೋಡು, ಈ ಕೊಚ್ಚೆ ತೆಗ್ಸೋದು, ಲೈಟ್ ಹಾಕ್ಸೋದು, ಮನೆ ಇಲ್ದವ್ರಿಗೆ ನಮ್ಮ ಒಂದು 20 ಮನೆ ಹಾಕ್ಬಿಟ್ಟವ್ರು, ಕಟ್ಕೊಂಡವ್ರೆ. ಇವೆಲ್ಲ ಸಣ್ಣ ಪುಟ್ಟ ಕೆಲಸ, ಮಣ್ಣು ಗುಂಡಿ ಮುಚ್ಚೋ ಮಣ್ಣು ಹೊಡೆಯೋವು, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೇನು ಮುಂದೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಐತೆ ಕೆಲಸ, ಇನ್ನು ಮುಂದೆ ಒಂದು ಹಳ್ಳಿ ಕಟ್ಟೆ ಮಾಡಿಸ್ಬೇಕು. ಇನ್ನೂ ದೊಡ್ಡ ದೊಡ್ಡ ಕೆಲಸನೇ ಇದ್ದಾವೆ, ಅದೇ ಗೊತ್ತಾ ಇಲ್ಲ ಇನ್ನು ಕೆಲಸಗಳು. ಮಾಡ್ಸೋ ಕೆಲಸ ಇನ್ನೂ ಸುಮಾರು ಇದ್ದಾವೆ. ಓವರ್ ಟ್ಯಾಂಕೇ ಐತೆ, ಬೋರ್ ಕೊರ್ಸಿದ್ದೀವಿ, ಅದಕ್ಕೆ ನೀರು ಸಿಕ್ಕೈತೆ, ಅದೊಂದು ಕೆಲಸ ಆಗುತ್ತೆ. ಮೇಡಮ್, ಗೃಹಿಣಿ ರಾಜಕೀಯಕ್ಕೆ ಬಂದಿರೋ ರಾಜಕೀಯ ಹೇಗೆ ಅನಿಸ್ತಿದೆ? ಚೆನ್ನಾಗಿರುತ್ತೆ. ಮುಂದೆ ಬರೋ ಗೃಹಿಣಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಜಕೀಯಕ್ಕೆ ನಿಂತು ಬಡವರ ಬಗ್ಲಿಗೆ ಅನುಕೂಲ ಮಾಡಲಿ ಅಂತ ಹೇಳಕ್ಕೆ ಇಷ್ಟ. ಮೇಡಮ್, ರಾಜಕೀಯ ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದೀರಾ? ಸಂಘಗಳೇ ಮಾಡ್ತಾ ಇರ್ತಾರೆ, ನಾವೇನು ಅದಕ್ಕೆ ಹೋಗಿಲ್ಲ. ಸರ್, ನೀವು ರಾಜಕೀಯ ಬಿಡ ಸಂಘಕ್ಕೆ ಮೊನ್ನೆ ನಾವು ಒಂದು ಇದನ್ನ ಸಬ್ಸಿಡಿ ದುಡ್ಡು ಸಬ್ಸಿಡಿ ದುಡ್ಡು 1 ಲಕ್ಷ ನಾವೇ ಸಂಘಕ್ಕೆ ಸೇರ್ಕೊಂಡಿಲ್ಲ, ಜನಗಳಿಗೆ ಸಂಘಕ್ಕೆ ಒಂದು ಹಾಕೋದು. ಸರ್, ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್ ಮುಂಚೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಾ? ಹೌದು, ಇವಾಗಲೇ ಇದೇ ಫಸ್ಟ್. ಮೇಡಮ್, ನೀವು ರಾಜಕೀಯ ಬರೋಕ್ಕೆ ಗುರುವಂಥ ಗಾಡ್ ಫಾದರ್? ಸರ್, ನಿಮಗೆ ರಾಜಕೀಯ ಬರೋಕ್ಕೆ ಗುರುವಂಥ ಗಾಡ್ ಫಾದರ್ ಯಾರಿದ್ದಾರೆ? ಯಾರಿಲ್ಲ ಸರ್, ನಾವೇ ಸ್ವಂತ ಜನ ಒಬ್ಬರೇ ಮೇಲೆ ಬಂದಿರಾ? ಹಾಂ ಸರ್. ಸರ್, ನಿಮ್ಮ ಗ್ರಾಮಸ್ಥ ಜನರು ಕಷ್ಟ ಅಂತ ಬಂದು ಸ್ಪಂದಿಸ್ತೀರಾ ಅವ್ರಿಗೆ? ನಿಮ್ಮ ಮುಂದೆ ಟಿಪಿಗೆ ಭಾಗವಹಿಸ್ತೀರಾ? ಸಾಧ್ಯವಾದ ಸರ್ ಟೋಟಲ್ ಟೋಟಲ್ಲು ಇಲ್ಲಿ 600 ಗೊತ್ತವೆ. ಹೊರಗೆ ಸೀಟ್ ಜನರಲ್ಲು 4 ಸೀಟ್ ನಿಂತಿದ್ದಲ್ಲ, 4 ಸೀಟ್ನಿಂದ ನಮ್ದು 245 ಬಂದಿತ್ತು. ಲೀಡಿಂಗ್ ಓಟ ಸರ್ 100. ಸರ್, ನೀವು ಎಷ್ಟು ರಾಜಕೀಯದಿದ್ದೀರಾ? ನಾವು ಅಲ್ಲೇ ಒಂದು 10 ವರ್ಷದಿಂದ. ಸರ್, ರಾಜಕೀಯ ಜೀವನ ಹೇಗೆ ಅನ್ನಿಸ್ತಿದೆ? ರಾಜಕೀಯ ಜಿಲ್ಲೆಯಲ್ಲಿ ಸರ್, ನಿಮ್ಮ ದೃಷ್ಟಿ ರಾಜಕೀಯ ಅಂದ್ರೆ ಏನು ಸರ್? ಒಂದ್ಸರಿ ಮಾಡಬೇಕು ಅನ್ನಿಸ್ತೈತೆ, ಒಂದ್ಸರಿ ಬೇಡ ಅನ್ನಿಸ್ತೈತೆ. ಒಂದ್ಸರಿ ಒಳ್ಳೇದು, ಒಂದ್ಸರಿ ಕೆಟ್ಟದ್ದು, ಜನದ ಅಭಿಪ್ರಾಯ ಹಾಗೆ ಆ ಥರ ಆಗುತ್ತೆ. ನಿಮ್ಮ ಓಟ್ ಹಾಕಿದ್ದಂಥ ಮತದಾರರಿಗೆ ನಮ್ಮ ಸಂದರ್ಶನ ಮುಖಾಂತರ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಅವ್ರು ಚೆನ್ನಾಗಿರ್ಬೇಕು ಎಂಬುದೇ ಅಷ್ಟೇನ. ಓಕೆ ಸರ್, ನಿಮ್ಮ ರಾಜಕೀಯ ಜನಿಗೆ ಚೆನ್ನಾಗಿರಲಿ, ಹಿಂದೆ ಬೆಳಿ ಅಂತ ಆಶಿಸ್ತಾ ನೀವು 2 ಮಾತು ಮುಗಿಸ್ತಾ ನಮಸ್ತೆ.